ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರಸಿದ್ಧ ಪ್ರವಾಸಿ ತಾಣವಾದ ಹಿರೇಕೊಳಲೆ ಕೆರೆ ತುಂಬಿ ಕೋಡಿ ಬಿದ್ದ ಹಿನ್ನೆಲೆ ಇಂದು ಜಿಲ್ಲೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಬಾಗಿನ ಅರ್ಪಿಸಿದರು. ಪ್ರಕೃತಿ ದತ್ತವಾದ ನೈಸರ್ಗಿಕ ಸೌಂದರ್ಯ ಹೊತ್ತ ಹಿರೇಕೊಳಲೆ ಕೆರೆ ಬಹುತೇಕ ಚಿಕ್ಕಮಗಳೂರು ನಗರಕ್ಕೆ ನೀರು ಒದಗಿಸುತ್ತದೆ. ಸತತ ಮಳೆಯಿಂದಾಗಿ ಕಳೆದ ವರ್ಷಕ್ಕಿಂತಲೂ ಮೊದಲೇ ಕೆರೆ ತುಂಬಿರುವುದು ಸಂತಸ ತಂದಿದೆ. ಮನೆಗಳಿಗೆ ಕುಡಿಯ ನೀರನ್ನು ಒದಗಿಸುವ ಪುರಾತನ ಹಿರೇಕೊಳಲೆ ಕೆರೆ ತುಂಬಿ ಕೋಡಿ ಬಿದ್ದಿದ್ದರಿಂದ ಇವತ್ತು ನಾವು ಕೆರೆಗೆ ಬಾಗಿನ ಅರ್ಪಿಸುವಂಥ ಭಾಗ್ಯ ನಮಗೆ ಸಿಕ್ಕಿದ್ದು ಭಾಳ ಸಂತೋಷ. ಹಾಗೂ ಚಿಕ್ಕಮಗಳೂರು ನಗರದ ಜನತೆಗೆ ಪ್ರತಿ ವರ್ಷದಂತೆ ಜುಲೈ ತಿಂಗಳಲ್ಲೇ ಮಳೆ ಬಂದು ಕೆರೆ ಕೋಡಿ ಬಿದ್ದಿದ್ದು ಭಾಳ ಸಂತೋಷದ ವಿಚಾರ. ಈ ವರ್ಷ ಕೆರೆ ಭರ್ತಿಯಾಗಿದೆ ಪ್ರತಿ ವರ್ಷದಂತೆ. ಹೀಗೆ ಪ್ರತಿ ವರ್ಷ ಸುಖ ಸಮೃದ್ಧಿ ನೆಲೆಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಈ ಕೆರೆಯ ಮೇಂಟೆನೆನ್ಸನ್ನು ವಿಚಾರದಲ್ಲಿ ಸರ್ಕಾರ ಕೂಡ ಕಣ್ತೆರೆದು ನೋಡಬೇಕಾಗ್ತದೆ. ಎಲ್ಲ ಕೆರೆಗಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಮೇಂಟೆನೆನ್ಸನ್ನು ವಿಚಾರವನ್ನೇ ತೆಗೆದುಬಿಟ್ಟಿದ್ದಾರೆ ಈಗ. ಹಾಗಾಗಿ ಕೆರೆ ಕಟ್ಟೆಗಳ ಆಜುಬಾಜುಗಳಲ್ಲಿ ಆ ಕೋಡಿ ಜಾಗದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಗಿಡ ಗಂಟೆಗಳನ್ನು ಬೆಳೆದು ಇವತ್ತಿಂಥ ಒಂದು ಸಂಭ್ರಮ ಮಾಡುವಾಗ ಮಾತ್ರ ಕ್ಲೀನ್ ಮಾಡ್ತೀವಿ, ಬೇರೆ ದಿವಸ ಮಾಡೋದಕ್ಕೆ ಯಾವುದೇ ಥರದ ಮೇಂಟೆನೆನ್ಸ್ ಇರಲ್ಲ. ಹಾಗಾಗಿ ಇದು ಚಿಕ್ಕಮಗಳೂರು ಪ್ರವಾಸಿಗರ ತಾಣ, ಇದು ಒಂದು ಪ್ರವಾಸಿಗರ ತಾಣ ಆಗಿರ್ತಕ್ಕಂಥದ್ದಲ್ಲಿ ಅತಿ ಹೆಚ್ಚು ಒತ್ತು ಕೊಟ್ಟು ಈ ಕೆರೆ ಅಭಿವೃದ್ಧಿ ಮತ್ತು ಸುಂದರವನ್ನಾಗಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಂತ ಜವಾಬ್ದಾರಿ ಇದೆ. ಖಂಡಿತ ಮಾಡ್ತೀವಿ. ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ನಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸ್ಯಗೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು. ಇಲ್ಲಿ ಬಾಳೆಗಳಿಗೆಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ. ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ, ತವಾ ಫ್ರೈ ಹಾಗೇನೆ ರವಾ ಫ್ರೈಯನ್ನ ಹೋಮ್ ಮೇಡ್ ಮಸಾಲೆಗಳೇ ಮಾಡಿಕೊಡ್ತಾರೆ. ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ನ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು. ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಹೋಟೆಲ್ ಮತ್ಸ್ಯಗೆ ಒಮ್ಮೆ ಭೇಟಿ ಕೊಡಿ. ಇದಿರೋದು ವಸಂತ ವಿಹಾರ ಎದುರು RG ರಸ್ತೆ, ಚಿಕ್ಕಮಗಳೂರು.